ಆಯ್ತು. ಕೊಟ್ಟಿದ್ದಾರೆ ನಿಮ್ ನಾಯಕರು ಮಾತಾಡ್ತಾವ್ರು ಅಲ್ಲಿ ಮಾತಾಡ್ತಾವ್ರೆ, ನೀನ್ ಹಿಂದ್ಗಡೆ ಹೋಗಿರಿ ಯಾರಿಗೂ ಗೊತ್ತಾಗುತ್ತೆ. ಇದು ಇಷ್ಟ ನಡೀತಾ ಇತ್ತಲ್ಲ, ಯಾವ್ದು ಆಚೆ ಕಡೆ ಹೋಗಕ್ಕಲ್ಲ, ಜನಕ್ಕೇನು ಗೊತ್ತಾಗಲ್ಲ ನೀವು ಯಾಕೆ ಜಗಳಾಡಿರಿ ಅಂತ. ಗಲಾಟೆ ಆಗ್ಬೇಕು, ನಿಜವಾದ ಚರ್ಚೆ ಆದ್ರೂ ಮಾತ್ರ ಜನ ಗೊತ್ತಾಗುತ್ತೆ. ತಳ್ಕೊಂಡು ಹೋಗ್ಬೇಕು ಅನ್ನೋದು ಮುಖ್ಯಮಂತ್ರಿ ಇಂಟೆನ್ಷನ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೂ ಬಹಳ ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ ಮೇಲೆನೆ ಈ ಸರನ ನಡಿಬಾರ್ದು. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, 1 ಗಂಟೆಯಲ್ಲಿ ಕೊಡೋ ಉತ್ತರ ಅವರು 4-5 ಗಂಟೆ ಆಯ್ತು ನೋಡ್ರಿ. 5 ಗಂಟೆ ಆದ್ರೂ ಉತ್ತರ ಕೊಡ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿಗಳಿಗೆ ಇಷ್ಟೇ ಗಂಟೆ ಉತ್ತರ ಕೊಡಿ ಅಂತ ಕಾನೂನಿನಲ್ಲಿ ಅವಕಾಶ ಇಲ್ಲ. ಅದು ಅವರ ವೈಯಕ್ತಿಕವಾದಂತ, ಇಲ್ಲಿ ವೈಯಕ್ತಿಕ ಹೇಳ್ಗಣಕ್ಕೆ ಅವರ ಅಧಿಕಾರ ಪರಮಾಧಿಕಾರ ಕೊಡ್ತಾರೆ. ನೀವು ಅವ್ರ ಎಲ್ಲ ನೋಡ್ರಿ, ಮುಖ್ಯಮಂತ್ರಿಗಳನ್ನ ಇಷ್ಟು ಗಂಟೆಗೆ ನೀವು ಉತ್ತರ ಕೊಡಿ, ಟೈಮ್ ಫಿಕ್ಸ್ ಮಾಡಕ್ ಆಗಲ್ಲ. ಅದರಿಂದ ಕೊಡ್ತಾ ಇದ್ದಾರೆ. ದಯವಿಟ್ಟು ನೀವು ಅದಕ್ಕೆ ರಿಯಾಕ್ಟ್ ಮಾಡ್ದಂಗೆ ಕೂತ್ರೆ ಜಲ್ದಿ ಉತ್ತರ ಮುಗಿಯುತ್ತೆ, ನಮ್ಗೆಲ್ಲರಿಗೂ ಅವಕಾಶ ಸಿಗ್ತದೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಗೌರವಾನ್ವಿತ ಸದಸ್ಯರು ರಾಷ್ಟ್ರ ಧ್ವಜವನ್ನ ಸಭಾಂಗಣಕ್ಕೆ ಯಾಕೆ, ಸದನಕ್ಕೆ ಯಾಕೆ ತಂದ್ರು? ಆ ತಂದು ಯಾವ ರೀತಿ ಇಟ್ಕೊಂಡ್ರು, ಯಾವ ರೀತಿ ಮಾಡಿಸಿದ್ರು, ಯಾವ ನೀವು ಈಗ ಆಮೇಲೆ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು. ಕ್ರಮ ತಗೊಳ್ಬೇಕು. ರಾಷ್ಟ್ರ ಧ್ವಜವನ್ನ ಅವಮಾನ ಮಾಡಿದರೆ ರಾಷ್ಟ್ರ ಧ್ವಜವನ್ನ ಹೇಗೆ ಇಟ್ಕೋಬೇಕು, ಹೇಗೆ ಮಾಡಿಸ್ಬೇಕು, ಯಾವ ಕಾರಣದಲ್ಲಿ ತಂದಿದ್ದಾರೆ, ಯಾವ ಸಂದರ್ಭದಲ್ಲಿ ತಂದಿದ್ದಾರೆ ನೀವು ಹೇಳ್ಬೇಕು. ಈಗ ಅದು ಅದ್ರ ಬಗ್ಗೆ ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಮೊದಲು ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ, ದಯವಿಟ್ಟು ಸಾಕಷ್ಟು. ಈಗ ರಾಷ್ಟ್ರ ಧ್ವಜ ಅದು ತೊಂದಿರೋ, ಅದು ವಿಮರ್ಶೆ ಮಾಡ್ಬೇಕು. ಅದು ತೊಂದಿರೋ ತಪ್ಪು ನೋಡ್ರಿ, ಕಾನೂನನ್ನ ನೋಡ್ಬೇಕು. ಯಾಕೆ ಅದನ್ನ ಆಮೇಲೆ ಚರ್ಚೆ ಮಾಡೋಣ. ಈಗ ಇದೇ ಸದನದಲ್ಲಿ ಹಿಂದೆಲ್ಲ ರಾಷ್ಟ್ರ ಧ್ವಜವೂ ಬಂದೋಗಿವೆ, ಪಾರ್ಟಿ ಧ್ವಜವೂ ಬಂದೋಗಿವೆ, ಎಲ್ಲಾ ಧ್ವಜಗಳು ಬಂದೋಗಿವೆ, ಎಲ್ಲರೂ ಕೂಗಿದೀವಿ, ಎಲ್ಲರೂ ಮಾಡಿದೀವಿ. ಬಿಟ್ಬಿಡಿ ಕಥೆಯ. ಈಗ ಸದನ ನಡೆಯಕ್ಕೆ ಅವಕಾಶ ಇವತ್ತು ಅವ್ರ ಮೇಲೆ ಕ್ರಮ ತಗೊಳ್ಳಿ, ಆಮೇಲೆ ತಗೋಣ. ಫೋನ್ ಟ್ಯಾಪ್ ಮಾಡಿದಾರೋ, ಫೋನ್ ಟ್ಯಾಪ್ ಮಾಡಿದಾರ ಯಾರೋ ತೊಂದ್ರೆ ಇಲ್ಲ, ಇದ್ರ ಹತ್ರ ಕಲ್ಪಿಸ್ಬಿಡಿ. ಆಮೇಲೆ ಅದಕ್ಕೆ ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ. ಫೋನ್ ಯಾರು ಯಾರ ಮಾಡಿದ್ರೆ ಇಲ್ಲಿ ತಗೊಂಡ್ ಕೊಡಿ, ಅದ್ ಮುಂದೆ ಅದ್ ಏನ್ ಮಾಡ್ಬೇಕು ಅಂತ ಇಲ್ಲಿ ಸದನ ಇಲ್ಲಿ ತೀರ್ಮಾನ ಮಾಡುತ್ತೆ. ಈಗ ರಾಷ್ಟ್ರ ಧ್ವಜನ ಹಿಡ್ಕ ಬಂದಿರೋದು ತಪ್ಪು ಅಲ್ಲೋ ಅಂತಕ್ಕಂಥ ನಿರ್ಧಾರನ ಮಾಡಕ್ಕೆ ಇನ್ನು ಅರ್ಧ ಗಂಟೆ ನಾವು ಟೈಮ್ ತಗೋತೀವಿ. ಟೈಮ್ ತಗೊಂಡು ಅದಕ್ಕೆ ತೀರ್ಮಾನ ಹೇಳ್ತೀವಿ. ಈಗ ಸದನ ನಡೆಯಕ್ಕೆ ಅವಕಾಶ ಕೊಡಿ, ಸದನ ನಡೆಯಕ್ಕೆ ಅವಕಾಶ ಕೊಡಿ. ಆಮೇಲೆ ನಾವು ಅರ್ಧ ಮುಕ್ಕಾಲ್ ಗಂಟೆ ಬಿಟ್ಟು ಅದು ಕ್ರಮ ತಗೋತೀವಿ. ಅದು ಅದಕ್ಕೇನು ಅಂತ ಹೇಳ್ತೀವಿ. ಈಗ ರಾಷ್ಟ್ರ ಧ್ವಜ ರಾಷ್ಟ್ರ ಧ್ವಜಕ್ಕೆ ಅಗೌರವ ಆಗಿದೆಯೋ ಇಲ್ವೋ ಅನ್ನತಕ್ಕಂಥದ್ದನ್ನ ಒಳ್ಳೆ ಸಂದೇಶ, ಸ್ಪಷ್ಟ ಸಂದೇಶ ಕೊಡಬೇಕು. ಯಾರೇ ರಾಷ್ಟ್ರ ಧ್ವಜಕ್ಕೆ ಅಗೌರವ ತೋರಿಸಂತ ಕ್ರಮ ಆಗಲೇಬೇಕು ಅನ್ನೋದು ನಮ್ಮ ಒತ್ತಾಯ. ಸದನ ನಡೆಯಕ್ ಬಿಡ್ರಿ, ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಕ್ರಮ ವಹಿಸಿ ಸದನ